ಕಲಾಪದಲ್ಲಿ ನಾಯಕರ ಜಟಾಪಟಿ ಮುಂದುವರೆದಿದೆ. ರಾಜ್ಯಪಾಲರ ನಡೆ ಬಗ್ಗೆ ಪರ ವಿರೋಧದ ವಾರ್ ಶುರುವಾಗಿದೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗರಂ ಆಗಿಬಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನ್ ನಡೀತಾ ಇದೆ ಹಾಗಾದ್ರೆ ಕಲಾಪದಲ್ಲಿ? ಯಾವ ರೀತಿಯಾಗಿ ಯಾವ್ಯಾವ ನಾಯಕರು ಮಾತಾಡ್ತಾ ಇದ್ದಾರೆ? ರಾಜ್ಯಪಾಲರ ನಡೆ ಬಗ್ಗೆ ಪರ ವಿರೋಧದ ಚರ್ಚೆ ನಡೀತಾ ಇದೆ. ಎಚ್.ಕೆ. ಪಾಟೀಲ್ ಅವರು ಗರಂ ಆಗಿದ್ದಾರೆ. ಸಂವಿಧಾನ ವಿರೋಧಿಯಾಗಿ ರಾಜ್ಯಪಾಲರು ನಡೆದುಕೊಂಡ್ರು. ಗವರ್ನರ್ ಜೈ ಹಿಂದ್ ಅಂತ ಹೊರಟೇ ಬಿಟ್ರು. ರಾಷ್ಟ್ರಗೀತೆಗೆ ಅವರು ಅಗೌರವ ಮಾಡಿದ್ದಾರೆ. ಅದು ಕಾನೂನಿಗೂ ವಿರುದ್ಧವಾಗಿದೆ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಈ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಅದಕ್ಕೆ ಬೇಕಾದ ಎಲ್ಲಾ ಸಾಕ್ಷಿಗಳು ಕೂಡ ಇದಾವೆ. ಆಡಿಯೋ ವಿಡಿಯೋ ರೆಕಾರ್ಡ್ಸ್ ಇವೆ. ಆರ್ಟಿಕಲ್ 51ಗೆ ಎಲ್ಲರೂ ಗೌರವ ಕೊಡಬೇಕು. ಎಚ್.ಕೆ. ಪಾಟೀಲ್ ಅವರು ಮಾತಿದು. ರಾಜ್ಯಪಾಲರು ಕನ್ನಡಿಗರ ಕ್ಷಮೆಯನ್ನ ಕೇಳಬೇಕು ಮಾತಾಡಿದ್ದಾರೆ ನೋಡಿ. ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ರಾಜ್ಯಪಾಲರು ಭಾಷಣ ಮಾತಾಡಿ ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಹೇಳ್ತಾರೆ. ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರೆ ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ನೀವು ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕನ್ಕ್ಲೂಡ್ ಆದ ನಂತರ ವಿಚಾರ ಗುಂಡಾ ಸರ್ಕಾರ ಅಂತ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು. ರಾಜ್ಯಪಾಲರು ಭಾಷಣ ಮಾಡಬೇಕು ರಾಜ್ಯಪಾಲರು ಭಾಷಣ ಮಾತಾಡಿ ಮತ್ತೆ ಉತ್ತರ ಕೊಡುವುದಕ್ಕೆ ಚರ್ಚೆ ಹೇಳ್ತಾರೆ. ನೀವು ಕೂತ್ಕೊಳ್ಳಿ. ಸರ್ಕಾರ ಕೊಟ್ಟಿರೋದನ್ನೇ ನೋಡಿ, ಅದನ್ನ ನೋಡಿ. ವೈ ಯು ವಾಂಟ್ ಟು ಡಿಫೆಂಡ್? ನೀವು ಯಾಕೆ ಆ ರೀತಿ ಮಾತಾಡ್ತೀರಿ? ನೀವು ನಿಮ್ಮ ವಿಚಾರ ನಿಮ್ಮ ವಿಚಾರ ತಾವೆಲ್ಲ ಹೇಳಿದ್ರೆ ಅವಕಾಶ ನಮಗೆ ಕೊಟ್ಟಿರ್ಲಿಲ್ಲ. ಕೊಟ್ಟು ಎಲ್ಲ ವಿಚಾರ ನೀವು ಸದನದಲ್ಲಿ ನಿನ್ನೆ ನಡೆದಂತ ಅವ್ರು ಅಲ್ಲಿಗೆ ಬರ್ಸಿ ಅವರು ಹೋಗಿರೋ ಸಂವಿಧಾನಕ್ಕೆ ಹೋಗಿದ್ದಾರೆ. ಸಂವಿಧಾನದಲ್ಲಿ ಸರ್ಕಾರ ಮಾಡುವಂತ ತಯಾರು ಮಾಡುವಂತ ಭಾಷಣನೇ ಮಾತಾಡ್ಲಿ. ಆ ವಿಚಾರಕ್ಕೆ ಅವರು ಹೋಗಿದ್ದಾರೆ. ನೋಡಿ, ನೀವು ಕನ್ಕ್ಲೂಡ್ ಆದ ನಂತರ ವಿಚಾರ ಗುಂಡಾ ಸರ್ಕಾರ ಅಂತ ರಾಜ್ಯಪಾಲರು ಭಾಷಣ ಮಾಡಿಲ್ಲ, ನೀವು ರಾಜ್ಯಪಾಲರು ಭಾಷಣ ಖಂಡನೆ ಮಾಡಾಯ್ತು.